ನೀವು ಹೋಗ ಕೋಳಿನ ಹಿಡಿದಿದ್ರೆ ಯಾವ ಉದ್ದೇಶದಿಂದ ನನ್ನನ್ನು ಮದುವೆ ಆಗಿದ್ದೀರೋ ಅದು ನೆರವೇರಬಾರ್ದು, ಇದೇ ನನ್ನ ಶಾಪ ಅಂತ ಹೇಳಿದ್ಲು ಅಹನ. ಆ ಮಾತಿಗೆ ಅಗಸ್ತ್ಯ ಹೆಜ್ಜೆಗಳಲ್ಲೇ ನಿಂತು ಹೋದವು. ಅಗಸ್ತ್ಯ ಜೊತೆ ಫೋನ್ ಲೈನಲ್ಲಿದ್ದ ಭಾಸ್ಕರ್ ಕೂಡ ಆ ಮಾತುಗಳನ್ನ ಕೇಳಿ ಆಶ್ಚರ್ಯ ಪಡ್ತಿದ್ದಾನೆ. ಅಗಸ್ತ್ಯ ಬೆಂತಿರುಗಿಸಿ ನಿಂತಿರೋದು ಅಹನ ಕಾಣಿಸ್ತಿದೆ, ಆದರೆ ಮುಖದ ಹಾವಭಾವ ಕಾಣಿಸ್ದೆ ಅವಳು ಸ್ವಲ್ಪ ಹೆದರ್ತಿದ್ದಾಳೆ. ಫೋನನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡು ಹಲ್ಲು ಕಡಿತಾ ಅವಳ ಕಡೆ ತಿರುಗ್ದ. ಅಗಸ್ತ್ಯ ತನ್ನ ಮೇಲೆ ಎಷ್ಟು ಕೋಪಗೊಂಡಿದ್ದಾನೆ ಎಂಬುದು ಅಹನಗೆ ಅರ್ಥ ಆಗ್ತಿದೆ. ಆದರೆ ಅವಳ ಗುರಿ ಮಾತ್ರ ಹುಂಜಾನ ಹಿಡಿಯೋದೇ ಆಗಿರೋದ್ರಿಂದ ಧೈರ್ಯವನ್ನು ತಂದುಕೊಂಡು ಹಲ್ಲು ಕಿರಿಯುತ್ತಾ ನಗ್ತಿದ್ದಾಳೆ. ಇಬ್ಬರ ನಡುವೆ ಕೇವಲ 2 ಅಡಿ ದೂರ, ಆದರೆ ಮರುಕ್ಷಣದಲ್ಲಿ ಹತ್ರ ಬಂದು, ನಿಜಕ್ಕೂ ನಿನ್ನಿಷ್ಟ ಬಂದು ಹಾಕಿ ಶಾಪ ಆಗ್ತಿದೆಯಲ್ಲ, ನೀನು ಶಾಪ ಹಾಕಿದ್ರೆ ಅದು ನಿಜ ಆಗ್ಬಿಡತ್ತಾ ಅಂತ ಅಂದ. ಏನೋ ಮೇಲೆ ತಥಾಸ್ತು ದೇವತೆಗಳಿದ್ದು ತಥಾಸ್ತು ಅಂದರೆ ನಿಜವಾಗ್ಲೂ ಆಗಬಹುದು ಅಂದ್ಲು ಅಹನ ಧೈರ್ಯವನ್ನು ಕೂಡಿಟ್ಕೊಂಡು. ಮತ್ತೆ ಈ ತಥಾಸ್ತು ದೇವತೆಗಳು ಯಾರು ಅಂತ ಕೇಳಿದ. ಆ ದೇವತೆಗಳ ಬಗ್ಗೆ ಬಿಟ್ಟುಬಿಡಿ, ಹುಂಜಾನ ಹಿಡಿದಿದ್ರೆ ಮಾತ್ರ ಖಂಡಿತವಾಗಿಯೂ ಇದೇ ನಡೆಯುತ್ತೆ. ಯಾವ ಉದ್ದೇಶದಿಂದ ನನ್ನನ್ನು ಮದುವೆ ಆಗಿದ್ದೀರೋ ಅದು ಮಾತ್ರ ನಡೆಯೋದಿಲ್ಲ ಅಂತ ಅದೇ ಧೈರ್ಯದಿಂದ ಪಟಪಟನೆ ಹೇಳಿ ಮುಗಿಸಿದ್ಲು. ಏಯ್, ಮತ್ತೆ ಅದನ್ನೇ ಹೇಳ್ತೀಯಾ? ಅದನ್ನು ನೆರವೇರಿಸೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿನಗೆ ಕಾಣಿಸ್ತಿಲ್ವಾ ಅಂದ ಅಗಸ್ತ್ಯ. ಕಾಣಿಸ್ತಿದೆ, ಆದರೆ ನೀವು ಪಡೋ ಕಷ್ಟದಲ್ಲಿ ಈ ಹುಂಜ ಹಿಡಿಯೋದು ಕೂಡ ಒಂದು ಅಂದ್ಕೊಳ್ಳಿ, ಇಲ್ದಿದ್ರೆ ನನ್ನ ಶಾಪ ನಿಜ ಆದರೆ ಮತ್ತೆ ಕಷ್ಟ ಅಂತ ಹೇಳ್ತಾಳೆ. ಅವಳು ಸುಮ್ಮನೆ ಹಾಗೆ ಹೇಳ್ತಾ ಇದ್ರು, ನಿಜವಾಗಿಯೂ ಅಂತ ಅಂದ್ಕೊಂಡಿದ್ದು ನಡೆಯೋದಿಲ್ವೇನೋ ಎಂಬ ಸಣ್ಣ ಭಯ ಅಗಸ್ತ್ಯನ ಮನಸ್ಸಲ್ಲಿ ಶುರುವಾಗಿ, ಇಷ್ಟಕ್ಕೂ ಆ ಕೋಳಿ ಎಲ್ಲಿದೆ ಅಂತ ಕೇಳ್ದ. PT ಉಷಾ ಥರ ಓಡ್ ಹೋಯ್ತು ಅಂತ ನೀವೇ ಹೇಳಿದ್ರಲ್ವಾ, ಈಗ ಹೋಗಿ ಹುಡುಕಿ ಹಿಡಿಬೇಕು ಅಂದ್ಲು. ಛೇ, ಜೀವ ತಿಂತಿದ್ಯಾ ಅಂತ ಹೇಳಿ ಆ ಕೋಳಿಯನ್ನು ಏನೋ ಹಿಡಿಬೇಕಂತೆ, ಆಮೇಲೆ ಫೋನ್ ಮಾಡಿ ಬೈತೀನಿ ಭಾಸ್ಕರ್ ಅಂತ ಲೈನಲ್ಲಿದ್ದ ಭಾಸ್ಕರ್ಗೆ ಫೋನ್ ಇಟ್ಟ. ಇಂಥ ಭಾಸ್ಕರ್ ಆಶ್ಚರ್ಯಪಡ್ತಾ, ಪಾಪ ನಮ್ಮ ಬಾಸ್ ಕೋಳಿ ಹಿಡಿಬೇಕಾ ಅಂತಲ್ಲಿ ಏನು ನಡೀತಿದೆಯೋ ಅಂತ ಇಲ್ಲಿ ಕಲ್ಪನೆ ಮಾಡ್ಕೊಳ್ತಿದ್ದಾನೆ. ಇಬ್ಬರು ಕೋಳಿಯನ್ನು ಹುಡುಕ್ತಾ ಹಿತ್ತಲಿನಲ್ಲಿರೋ ಒಣ ಹುಲ್ಲಿನ ಗುಡ್ಡೆ ಹತ್ರ ಬಂದರು. ಒಂದು ಕಡೆ ಕೋಳಿ ಧಾನ್ಯಗಳನ್ನ ತಿಂತ ಕಾಣಿಸ್ತು. ಅದು ಅಲ್ಲಿದೆಯಲ್ಲ ಅಂತ ತೋರಿಸ್ತಾಳೆ ಅಹನ. ಅದು ಜುಟ್ಟಿನ ಜಗಳದ ಕೋಳಿ ಆದ್ದರಿಂದ ಗಟ್ಟಿಮುಟ್ಟಾಗಿ ಕಾಣಿಸ್ತದೆ. ಅದನ್ನು ನೋಡಿ ಅಗಸ್ತ್ಯ ಹಾಗೆ ಆ ಹುಂಜಕ್ಕೆ ಹೆದರ್ತಾ, ನೋಡು ಕೋಳಿನ ಹಿಡಿಯೋದಕ್ಕೆ ನನ್ನ ಭಯ, ಅದನ್ನು ಹೇಗೋ ಒಂದು ಹಠೋ ತರ್ತೀನಿ, ಆಗ ನೀನೇ ಹಿಡಿಬೇಕು ಅಂತಂದ. ಏನೋ ಒಂದು ಮಾಡೋಣ ಬನ್ನಿ, ನಿಧಾನವಾಗಿ ಕೋಳಿ ಹಿಂದಿನಿಂದ ಹೋಗೋದನ್ನು ಹಿಡಿಯೋಣ ಅಂತ ಇಬ್ಬರು ಕೂಡ ನಿಧಾನವಾಗಿ ಹೋಗ್ತಾರೆ. ಹಾಗೆ ಇಬ್ಬರು ಕೋಳಿ ಹಿಂದಿನಿಂದ ಹೋಗಿ ಅದನ್ನು ಸದ್ದಿಲ್ಲದೆ ಹಿಡಿಯೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಆ ಕೋಳಿ ಬುದ್ಧಿವಂತಿಕೆಯಿಂದ ಅವ್ರಿಗೆ ಸಿಗದೆ ಓಡೋದಕ್ಕೆ ತೊಡಗುತ್ತೆ. ಅಯ್ಯೋ, ಓಡೋಗ್ತಿದೆ, ಹಿಡೀರಿ ಅಂತ ಅಹನ ಹೇಳ್ತಿದ್ರೆ ಅಗಸ್ತ್ಯ ಆ ಕ್ಷಣದಲ್ಲಿ ತನ್ನ ಅಂತಸ್ತು ಅಹಂಕಾರ ಎಲ್ಲವನ್ನು ಬಿಟ್ಟು ಕೋಳಿ ಹಿಂದೆ ಓಡ್ತಿದ್ದಾನೆ. ಹಾಗೆ ಅಹನ ಕೂಡ ಪ್ರಯತ್ನಿಸ್ತಿದ್ದಾಳೆ, ಆದರೆ ಕೋಳಿ ಸಿಗದೆ ಇಡೀ ಹಿತ್ತಲನ್ನೆಲ್ಲ ಅವ್ರನ್ನ ಸುತ್ತಿಸ್ತಿದೆ. ಇನ್ನು ಹೀಗಲ್ಲ ಅಂತ ಕೋಳಿಯಲ್ಲಿದ್ದ ದೊಡ್ಡ ಹುಲ್ಲಿನ ಮೆದೆ ಮೇಲೆ ಹತ್ತಿ ಕೂರುತ್ತೆ. ಅದನ್ನು ನೋಡಿ ಇಬ್ಬರು ಗಾಬರಿ ಆಗ್ತಾರೆ. ಅಲ್ಲಿ ಪಕ್ಕದಲ್ಲಿ 4 ಹುಲ್ಲಿನ ಗುಡ್ಡೆ ಇದ್ವು. ಉಳಿದು 3 ಸ್ವಲ್ಪ ಸಣ್ಣದಾಗಿದ್ದರೆ ಆ ಕೋಳಿ ಮಾತ್ರ ಎತ್ತರವಾಗಿದ್ದ ಹುಲ್ಲಿನ ಮೆದೆ ಮೇಲೆ ಹತ್ತಿದೆ. ಅಷ್ಟರಲ್ಲಿ ಅಗಸ್ತ್ಯ ಭಾರದ್ವಾಜ್ ಓಡ್ ಸುಸ್ತಾಗ್ತಾ, ಇದೇನಿದು ಕೋಳಿ ಅಲ್ಲಿಗೆ ಜಂಪ್ ಮಾಡಿದೆ, ಈಗ ಹೇಗೆ ಅಂದ. ಹೇಗೆ ಅಂದರೆ ನೀವು ಕೂಡ ಆ ಹುಲ್ಲಿನ ಮೆದೆ ಮೇಲೆ ಹತ್ತಬೇಕು ಅಂದ್ಲು ಅಹನ ಕೂಡ ಸುಸ್ತಾಗ್ತಾ. ಅಗಸ್ತ್ಯ ಅವಳನ್ನ ತದೇಕ ಚಿತ್ತದಿಂದ ನೋಡ್ದ. ಅಯ್ಯೋ, ಇರುವ ಸ್ವಲ್ಪ ಸಮಯ ಕೂಡ ಕಳೆದು ಹೋಗ್ತಿದೆ, ಬೇಗ ಹತ್ತಿ ಅದ್ರ ಮೇಲೆ ಅಂತ ಗಡಿಬಿಡಿ ಮಾಡಿದ್ಲು. ಏಯ್, ನಿನ್ನ ಕಣ್ಣಿಗೆ ನಾನೇನಾದರೂ ಶಕ್ತಿಮಾನ್ ಥರ ಕಾಣಿಸ್ತಿದ್ದೀನಾ? ಅಷ್ಟೆತ್ತರ ಇರೋ ಹುಲ್ಲಿನ ಗುಡ್ಡೆ ಮೇಲೆ ನಾನು ಹೇಗೆ ಹತ್ತಲಿ ಅಂತ ಅಂದ. ನಿಜವೇ, ಹೇಗತ್ತೀರಿ ಅಂತ ಅಹನ ಸುತ್ತಲೂ ನೋಡ್ತಿರುವಾಗ ಅಲ್ಲೊಂದು ಬೇವಿನ ಮರ ಇರುತ್ತೆ. ಅಲ್ಲಿ ಆ ಮರ ಹತ್ತಿ ಮರದಿಂದ ಆ ಮೆದೆ ಮೇಲೆ ಹಾರಿ ಅಂತ ಅಂದ್ಲು. ಮತ್ತು ಅಗಸ್ತ್ಯ ಅವಳನ್ನ ದಿಟ್ಟಿಸಿ ನೋಡ್ದ. ಅಯ್ಯೋ, ಬೇಗ ಕೋಳಿ ಹಿಡಿದಿದ್ರೆ ನನ್ನ ಶಾಪ ನಿಜ ಆಗುತ್ತೆ, ಬೇಗ ಹತ್ತಿ ಅಂತ ಒತ್ತಾಯಿಸುವಷ್ಟರಲ್ಲಿ ಇನ್ನು ವಿಧಿ ಇಲ್ಲದೆ ಅಗಸ್ತ್ಯ ಕಷ್ಟಪಡ್ತಾ ಮರ ಹತ್ತಾನೆ. ಜೀವನದಲ್ಲಿ ಇದುವರೆಗೂ ಇಂಥ ಸಾಹಸಗಳನ್ನ ಮಾಡದಿದ್ದರಿಂದ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗೆ ಯಶಸ್ವಿಯಾಗಿ ಮರ ಹತ್ತಿ ಆ ಹುಲ್ಲಿನ ಮೆದೆ ಮೇಲೆ ಜಂಪ್ ಮಾಡೋ ಅಷ್ಟರಲ್ಲಿ ಆ ಕೋಳಿ ಈ ಬಾರಿ ಮರ ಹತ್ತುತ್ತೆ. ಅದನ್ನು ನೋಡಿ ಇನ್ನೊಮ್ಮೆ ಆಶ್ಚರ್ಯಪಡ್ತಾ, ಅಬ್ಬಾ, ಈ ಕೋಳಿಗೆ ನನಗಿಂತ ಹೆಚ್ಚು ಬುದ್ಧಿವಂತಿಕೆ ಇರುವಂತಿದೆ, ಇರಲಿ, ಮರದಿಂದ ಇಲ್ಲಿಗಂತೂ ಬರೋದಕ್ಕೆ ಸಾಧ್ಯ ಆಯಿತು, ಆದರೆ ಇಲ್ಲಿಂದ ಮರಕ್ಕೆ ಜಂಪ್ ಮಾಡೋದಕ್ಕೆ ಸಾಧ್ಯ ಇಲ್ವಲ್ಲ ಅಂದ. ನೀವೇ ಅಲ್ಲೇ ಇರಿ ಅಂತ ಅಹನ ಅಲ್ಲೊಂದು ಕೋಲಿದ್ರೆ ಅದನ್ನು ತೆಗೆದುಕೊಂಡು ಇಶ್ ಅನ್ನುತ್ತಾ ಮರದ ಮೇಲೆ ಹೊಡಿತಿರ್ತಾಳೆ. ದೊಡ್ಡ ಮೆದೆ ಮೇಲೆ ಅಗಸ್ತ್ಯ ಇದ್ದಾನಲ್ವಾ, ಈ ಬಾರಿ ಆ ಕೋಳಿ ಪಕ್ಕದಲ್ಲಿದ್ದ ಸಣ್ಣ ಮೆದೆ ಮೇಲೆ ಜಂಪ್ ಮಾಡ್ತು. ಅಬ್ಬಾ, ಏನಿದು ಟಾರ್ಚರ್ ಅಂತಂದ ಅಗಸ್ತ್ಯ. ಕೋಳಿ ಸಿಗೋವರೆಗೂ ಟಾರ್ಚರ್ ತಪ್ಪಿದ್ದಲ್ಲ, ನೀವಲ್ಲಿಂದ ಹುಲ್ಲಿನ ಮೆದೆ ಮೇಲೆ ಜಂಪ್ ಮಾಡಿ ಅಂತ ಅಂದ್ಲು ಅಹನ.
ನಿಗ್ರೋ ಅಷ್ಟು ಹತ್ರದಲ್ಲೇ ಇದ್ದರಿಂದ ಮತ್ತೆ ಯೋಚಿಸ್ದೆ ಅದರ ಮೇಲೆ ಜಂಪ್ ಮಾಡ್ದ. ಕೋಳಿ ತಾನೇ ಇನ್ನೂ ದೊಡ್ಡೇನಲ್ವಲ್ಲ, ಮತ್ತು ಅದರ ಪಕ್ಕದಲ್ಲಿದ್ದ ಇನ್ನೊಂದು ಸಣ್ಣ ಹುಲ್ಲಿನ ಮೇಲೆ ಜಂಪ್ ಮಾಡ್ದು. ಇನ್ನು ಈ ಬಾರಿ ಹೆಂಡ್ತಿಯಿಂದ ಇಳಿಸ್ಕೊಳ್ದೆ ಅಗಸ್ತ್ಯ ಮತ್ತೆ ಸಾಹಸ ಮಾಡ್ದ ಅದರ ಮೇಲೆ ಜಂಪ್ ಮಾಡ್ದ. ಹಾಗೆ ಕೋಳಿ ಜಂಪ್ ಮಾಡೋದು, ಅಗಸ್ತ್ಯ ಕೋಳಿನ ಹಿಂಬಾಲಿಸ್ತಾ ಆ ಹುಲ್ಲಿನ ಬೆಲಿಂದ ಈ ಹುಲ್ಲಿನ ಮೆದೆಗೆ ಜಂಪ್ ಮಾಡೋದು ನಡೀತಾನೆ ಇರುತ್ತೆ. ಹಾಗೆ ಕೊನೆಯದಾಗಿ ಅಗಸ್ತ್ಯ ಒಂದು ಹುಲ್ಲಿನ ಮೆದೆ ಮೇಲೆ ಜಂಪ್ ಮಾಡಿ ಆ ಕೋಳಿ ಅಲ್ಲಿಂದ ಹೋಗ್ತಿದ್ದಂತೆ ಹುಲ್ಲಿನ ಮೇಲೆ ಬೋರ್ಲಾಗಿ ಬಿದ್ದು ಕೋಳಿ ಒಂದರಕ್ಕೆ ಹಿಡ್ಕೊಳ್ತಾನೆ. ಅದಕ್ಕೆ ಕ್ಯಾವ್ ಅಂತ ಕೋಳಿ ಒಂದೇ ಸಮನೆ ಕಿರ್ಚಾಡುತ್ತೆ. ಹಿಡಿಯೋದನ್ನಂತೂ ಹಿಡ್ಕೊಂಡಾದರೆ ಹಾಗೆ ಹಿಡ್ದದಕ್ಕೆ ಎದರ್ತಾ ನೀನು ಬೇಗ ಬಾ ಅಂತ ಜೋರಾಗಿ ಕೂಗ್ತಾ ಇದ್ದಾನೆ. ಬರ್ತಿದ್ದೀನಿ, ನೀವು ಹಾಗೆ ಹಿಡ್ಕೊಳ್ಳಿ ಅಂತ ಹೇಳಿ ಆ ಹುಲ್ಲಿನ ಮೆದೆ ಮೇಲೆ ಸಣ್ಣದಾಗಿದ್ದರಿಂದ ಅಹನ ಕೂಡ ಆ ಮೆದೆ ಮೇಲೆ ಬಂದು ಕೋಳಿಯನ್ನು ಸಂಪೂರ್ಣವಾಗಿ ಹಿಡ್ಕೊಳ್ತಾಳೆ. ಅಮ್ಮಯ್ಯ ಅಂತ ಸುಸ್ತಾಗೋದು ಅಗಸ್ತ್ಯ ಎದ್ದು ಆ ಹುಲ್ಲಿನ ಮೇಲೆ ಕೂತು ಉಸಿರು ತಗೊಳ್ತಾನೆ. ಹುಂಜ ಸಿಕ್ಕಿದ್ದಕ್ಕೆ ಅಹನ ಕೂಡ ನಿರಾಳವಾಗ್ತಾ ಅಗಸ್ತ್ಯನ ಪಕ್ಕದಲ್ಲಿ ಕೂತು ಅವನ ಕಡೆ ನೋಡಿದ್ಲು. ಹಾಗೆ ನೋಡಿ ಇನ್ನೂ ಪಕ್ಕ ನಗತೊಡಗಿದ್ಲು ಅವನ್ನ. ಅಗಸ್ತ್ಯ ಸುಸ್ತಾಗಿದ್ಲು ಅವಳ ಕಡೆ ನೋಡಿ, ಏಯ್ ಹುಚ್ಚೇನಾದರೂ ಹಿಡ್ದಿದ್ಯಾ, ಯಾಕಾಗಿ ನಗ್ತಿದ್ಯಾ ಅಂತ ಅಂದ. ಆದರೆ ಅವಳಿಗೆ ನಗು ನಿಲ್ತಾನೇ ಇಲ್ಲ. ಏಯ್ ಯಾಕೆ ನಗ್ತಿದ್ಯಾ ಹೇಳು ಅಂತ ಅಂದ. ಹೇಳೋದಲ್ಲ, ತೋರಿಸ್ತೀನಿ ರೀ ಅಂತ ಅಗಸ್ತ್ಯನ ಜೇಬಿನಿಂದ ಫೋನ್ ತೆಗೆದು ತಟ್ಟನೆ ಫೋಟೋ ತೆಗೆದು ನೀವು ಫೋಟೋ ನೋಡ್ಕೊಳ್ಳಿ ಅಂತ ಕೊಟ್ಲು. ತಲೆ ತುಂಬ, ಮುಖ ತುಂಬ, ಮೈ ತುಂಬ ಹುಲ್ಲಿನ ಕಡ್ಡಿಗಳು ನೇತಾಡ್ತಾ ಅಲ್ಲಲ್ಲಿ ಹುಲ್ಲಿನ ಕಾಳುಗಳು ಕೂಡ ಅಂಟ್ಕೊಂಡು ಕಾಣಿಸ್ತಿದೆ. ತನ್ನ ಅವತಾರವನ್ನು ತಾನೇ ನೋಡಿಕೊಂಡು ತಾನೇ ಆಶ್ಚರ್ಯಪಡ್ತಾ ನಗ್ತಿರೋ ಅವಳ ಕಡೆ ಕೋಪದಿಂದ ನೋಡ್ತಿರ್ತಾನೆ. ಹಾಗೆ ನೋಡಿದ್ರೆ ಕೋಳಿಯಿಂದ ಕಚ್ಚಿಸ್ತೀನಿ ಅಂತ ಕಿರಿಸ್ತಿರೋ ಕೋಳಿಯನ್ನು ತೋರಿಸಿ ಹೆದರಿಸ್ತಾ ಅಗಸ್ತ್ಯನ ಹತ್ರ ತರ್ತಾಳೆ. ಏಯ್ ಬೇಡ ಅಂತ ನಿಜವಾಗಿಯೂ ಆ ಕೋಳಿಯನ್ನು ನೋಡಿ ಹೆದರ್ತಾನೆ. ಅಹನ ನಗ್ತಾ ಮತ್ತೆ ಫೋನ್ ಕೈಗೆ ತಗೊಂಡು ಆ ಹುಂಜ ಜೊತೆಯೂ ಆ ಅವತಾರದಲ್ಲೂ ಕೆಲವು ಸೆಲ್ಫಿ ತಗೊಳ್ತಾಳೆ. ಯಾಕೆ ಫೋಟೋಗಳನ್ನ ತೆಗಿತಿದ್ಯಾ ಅಂದ. ಈ ಫೋಟೋಗಳನ್ನ ಡಿಲೀಟ್ ಮಾಡಬೇಡಿ, ಎಂದಾದರೂ ಭವಿಷ್ಯದಲ್ಲಿ ಈ ಫೋಟೋಗಳನ್ನ ನೋಡಿಕೊಂಡಾಗ ಸಿಹಿಯಾದ ನೆನಪುಗಳ ಥರ ಇರುತ್ತೆ ಅಂತ ಫೋನನ್ನು ಪಾಕೆಟ್ನಲ್ಲಿಟ್ಲು. ಒಂದು ಕೈಲಿ ಹುಂಜವನ್ನು ಹಿಡ್ಕೊಂಡು ಆ ಹುಲ್ಲಿನಲ್ಲಿ ಎದ್ದು ನಿಂತು ಏಳಿ ಅಂತ ಹುಲ್ಲಿನಲ್ಲಿ ಮುಳುಗಿ ಕೂತಿದ್ದ ಅಗಸ್ತ್ಯ ಭಾರದ್ವಾಜ್ಗೆ ಕೈ ನೀಡ್ತಾಳೆ. ಅವಳು ಕೈ ಹಿಡ್ಕೊಂಡು ಮೇಲೆದ್ದ ಅಗಸ್ತ್ಯ. ಮತ್ತು ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಿ ಬಾಬಾ ಮೈದುನ ಇಬ್ಬರು ಬಿಳಿ ಖಾದಿ ಪೈಜಾಮ್ ಧರಿಸಿ ತುಂಬ ಹ್ಯಾಂಡ್ಸಮ್ ಲುಕ್ನಲ್ಲಿ ರೆಡಿಯಾಗಿ ಲಕ್ಷ್ಮಿಯವರು ಮಾಡಿದ ಅಡುಗೆಗಳನ್ನ ಇಷ್ಟಪಟ್ಟು ಸವಿತಿದ್ದಾರೆ. ಹಬ್ಬದ ಸಂಭ್ರಮವೆಲ್ಲ ಜಾಸ್ತಿನೇ ಇತ್ತು. ಹತ್ರ ಇರುತ್ತೆ ಅಂತ ಮೈದುನ ಹೇಳಿದ್ರಿಂದ ಬಂದಾಗಿನಿಂದ ಊರು ಸ್ವಲ್ಪ ಪರಿಚಯ ಆಗಿದ್ದರಿಂದ ಅಗಸ್ತ್ಯ ಹೋಗಲು ಆಸಕ್ತಿ ತೋರಿಸಿ ಇಲ್ಲ ಅಂದು ಎಲ್ಲರ ಜೊತೆ ಸೇರಿ ಅಲ್ಲಿಗೆ ಹೊರಡ್ತಾನೆ. ಅಲ್ಲಿ ತುಂಬ ಜನ ಹುಂಜಗಳನ್ನ ಹಿಡ್ಕೊಂಡು ಪಂದ್ಯಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಸೂರ್ಪನ್ ತನ್ನ ಹಿಂಬಾಲಕರೊಂದಿಗೆ ಹುಂಜವನ್ನು ಹಿಡಿದು ನಿಂತು ಬಿಳಿ ವಸ್ತ್ರದಲ್ಲಿ ಮಿಂಚುತ್ತಿರೋ ಆನಂದನ್ನ ಕಾಮ ತುಂಬಿದ ಕಣ್ಣುಗಳಿಂದ ನೋಡ್ತಿದ್ದಾಳೆ ಸೂರ್ಪನಕಿ. ತಂದೆ ತಾಯಿ ಜೊತೆ ಮಾತಾಡ್ತಾ ಆನಂದ್ ಕೂಡ ಅವಳ ಕಡೆ ನೋಡ್ದ. ಆ ತಕ್ಷಣ ನೋಟ ಅವಳ ಕಡೆ ಅಸಹ್ಯವಾಗಿ ಮಾರ್ಪಟ್ಟು ಕೈಯಲ್ಲಿ ದುಂಜವನ್ನು ಸವರ್ತಿದ್ದಾನೆ. ಅಹನ ಕೂಡ ಅವಳನ್ನ ನೋಡಿ, ಏ ತಮ್ಮ, ಆ ಕಾಳನ್ನು ಕೊಬ್ಬು ಹೇಗೆ ಅಡಗ್ತೋ ಇವಳ ಕೊಬ್ಬು ಮಾತ್ರ ಅಡಗ್ತಿಲ್ಲ. ಈ ಕೋಳಿ ಪಂದ್ಯದಲ್ಲಿ ಗೆಲುವು ನಿಂದ ಆದರೆ ಇವಳ ಅರ್ಧ ಕೊಬ್ಬಾದರೂ ಅಡಗತ್ತೆ ಅಂದ್ಲು ಅಹನ. ನಾನು ಅದನ್ನೇ ಅಂದ್ಕೊಳ್ತಿದ್ದೀನಕ್ಕ, ಈ ಬಾರಿ ಪಂದ್ಯದ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ ಅಂತ ಅಂದ. ಲಕ್ಷ್ಮಿ ವಾಸು ಅವರು ಕೂಡ ಆ ಸೂರ್ಪಣಕಿ ಕಡೆ ಕೋಪದಿಂದ ನೋಡ್ತಿರ್ತಾರೆ. ಇನ್ನು ಅಗಸ್ತ್ಯ ಭಾರದ್ವಾಜ್ಗೆ ಅದು ಯಾವುದೂ ಲೆಕ್ಕಕ್ಕಿಲ್ಲ. ನಿಜಕ್ಕೂ ಹಬ್ಬ ಹರಿದಿನಗಳೆಂದು ತಿಳಿಯೋದು ಕಾರಣ ಆ ಹಳ್ಳಿಯ ವಾತಾವರಣವೆಲ್ಲ ಹೊಸದಾಗಿ ವಿಚಿತ್ರವಾಗಿ ಕಾಣಿಸ್ತಿದೆ. ಪ್ರತಿ ಮನೆಯ ಮುಂದೆಯೂ ರಂಗೋಲಿಗಳ ಮೇಲೆ ಗೊಂಬೆಗಳು ಕಾಣ್ತಿದೆ. ಸಗಣಿ ಸಾರಿಸಿದ್ದಾರೆ. ಅಲಂಕೃತ ಬಸವಣ್ಣಗಳು. ಹಳ್ಳಿ ವಾತಾವರಣ ತುಂಬ ಸುಂದರವಾಗಿ ಅಲಂಕಾರಗೊಂಡಿರುವಂತಿರೋದನ್ನು ಪ್ರತಿಯೊಂದನ್ನು ವಿಚಿತ್ರವಾಗಿ ನೋಡ್ತಿದ್ದಾನೆ. ಚಿಕ್ಕವರು ದೊಡ್ಡವರು ಮುದುಕರು ಎಲ್ಲರೂ ಹೊಸ ಬಟ್ಟೆಗಳನ್ನ ಧರಿಸಿ ಕೋಳಿ ಪಂದ್ಯಗಳನ್ನು ವೀಕ್ಷಿಸೋದಕ್ಕೆ ಬರ್ತಿದ್ದಾರೆ. ಅಗಸ್ತ್ಯ ಹಾಗೆ ನೋಡೋದನ್ನು ಅಹನ ಗಮನಿಸಿ ನಮ್ಮೂರು ಚೆನ್ನಾಗಿದೆಯಾ ಅಂತ ಕೇಳಿದ್ಲು. ಚೆನ್ನಾಗಿದೆ ಅಂತ ನೋಡ್ತಿಲ್ಲ, ವಿಚಿತ್ರ ಆಗಿದೆ ಅಂತ ನೋಡ್ತಿದ್ದೀನಿ ಅಂತ ಅಂದ. ಅಷ್ಟರಲ್ಲಿ ಅಗಸ್ತ್ಯ ನೋಡಿದ ಕೆಲವು ಹಳ್ಳಿಯ ಹೆಂಗಸರು ಅಲ್ಲಿಗೆ ಬಂದು ಇವರೇನ ಅಹನ ನಿಮ್ಮ ಯಜಮಾನ್ರು ಅಂತ ಕೇಳಿದ್ರು. ಹೌದು ದೊಡಮ್ಮ ಅಂತ ನಗ್ತಾ ಹೇಳಿದ್ಲು. ಶ್ರೀರಾಮಚಂದ್ರನಾಗಿದ್ದಾರೆ ಅಂತ ಒಂದು ಹೆಸರಿಟ್ಬಿಡ್ತಾರೆ. ನಿಜವಾಗಿಯೂ ಶ್ರೀರಾಮಚಂದ್ರನೇ ಅಂತ ಮನಸ್ಸಲ್ಲಿ ಹೆಮ್ಮೆಯಿಂದ ಅಂದ್ಕೊಂಡ್ಲು ಅಹನ. ಆಮೇಲೆ ಆನಂದ ನಾದ್ನೀರು ಕೂಡ ಬಂದು ಹಾಯ್ ಬಾವ ಅಂತ ಮಾತಾಡ್ಸಿದ್ರು. ನಮ್ಮವನಿಗೆ ಈ ಬಾವ ಎಂಬ ಕರೆಯು ಹೊಸದಾಗಿದ್ದು ಅಹನ ಕಡೆ ನೋಡಿದ್ರೆ
ಇವರು ನಮ್ಮನೆ ಹತ್ರ ಇರ್ತಾರೆ, ವರ್ಷಕ್ಕೆ ನಾನು ಅದಕ್ಕೆ ಆಗ್ತೀನಿ, ಹಾಗಾಗಿ ಭಾವ ಆಗಿದ್ದೀರಿ ಅಂತ ಅಂದ್ಲು. ಓ ಹಾಗಾ ಅಂದ ಸಿಂಪಲ್ಲಾಗಿ. ನಮ್ಮ ಭಾವ ಎಲ್ಲಿದ್ದಾರೆ ಅದಕ್ಕೆ ಅಂತ ಆನಂದ್ ಬಗ್ಗೆ ಕೇಳ್ತಿದ್ರೆ, ಅದು ಅಲ್ಲಿದ್ದಾನಲ್ಲ ಭಾವ ಅನ್ನುತ್ತಾ ನಾದಿನ ಆನಂದ್ ಹತ್ರ ಹೋಗಿ ಮಾತಾಡ್ತಿರ್ತಾರೆ. ಎಂದಿನಂತೆ ಆನಂದ್ ಕೂಡ ಅವರೊಂದಿಗೆ ಮಾಮೂಲಿಯಾಗಿದ್ದಾನೆ. ಗೊತ್ತಿಲ್ಲದೆ ಅಗಸ್ತ್ಯ ಮೈದುನ ಗಮನಿಸ್ತಿರ್ತಾನೆ. ಮೈದುನ ಒಬ್ಬ ಒಳ್ಳೆಯ ಹುಡುಗ ಎಂಬ ಅಭಿಪ್ರಾಯ ಗೊತ್ತಿಲ್ಲದೆ ಮನಸ್ಸಲ್ಲಿ ಮೂಡುತ್ತೆ. ಆದರೆ ಆನಂದ್ ಜೊತೆ ಬೇರೆ ಹುಡುಗಿಯರು ಮಾತಾಡ್ತಿದ್ರೆ ಶೂರ್ಪಣಖಿ ಮಾತ್ರ ಉರಿದು ಹೋಗ್ತಿರುತ್ತೆ. ಹಾಗೆ ಆನಂದ್ ಜೊತೆ ಮಾತಾಡ್ತಾ ಶೂರ್ಪಣಖಿ ಕಡೆ ನೋಡ್ತಾರೆ. ಅವಳು ನೋಟಕ್ಕೆ ಹೆದರ್ತಾ, ಆಮೇಲೆ ಸಿಗೋಣ ಬಾವ ಅಂದಹಾಗೆ, ಈ ಪಂದ್ಯದಲ್ಲಿ ನೀನೇ ಖಂಡಿತವಾಗಿ ಗೆಲ್ಲಬೇಕು ಬಾವ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಆ ನಾದ್ನೀರು ಹೊರಟು ಹೋಗ್ತಾರೆ. ತನಗೆ ಹೆದರಿ ಹೊರಟು ಹೋದ್ರು ಎಂಬುದು ಆನಂದ್ಗೆ ಕೂಡ ಅರ್ಥವಾಗುತ್ತೆ. ಸ್ವಲ್ಪ ಸಮಯದ ನಂತರ ಬೇರೆ ಯಾರದ್ದೋ ಕೋಳಿ ಪಂದ್ಯಗಳು ಶುರುವಾಗುತ್ತವೆ. ಅಂದರೆ ಯಾರಿಗೆ ಅವರೇ ಸ್ಪರ್ಧೆ ಇಟ್ಕೊಂಡಿದ್ರಿಂದ ಮೊದಲು ಬೇರೆಯವರು ನಡೀತಿದೆ. ಅವ್ರು ಸ್ವಲ್ಪ ಹಣವನ್ನು ಪಣವಾಗಿಟ್ಕೊಂಡು ಸೋತವ್ರು ಗೆದ್ದವ್ರಿಗೆ ಹಣ ಕೊಡೋದು ನಡೀತಿದೆ. ಆದರೆ ಪ್ರತಿ ವರ್ಷ ಅವ್ರ ಗೆಲುವು ಸೋಲುಗಳು ಬದಲಾಗ್ತಿರುತ್ತೆ. ಆದರೆ ಒಂದು ಕಾಳನ ಪಂದ್ಯದ ವಿಷಯದಲ್ಲಿ ಮಾತ್ರ ಯಾವಾಗಲೂ ಅವನದೇ ಗೆಲುವಾಗ್ತಾ ಬಂದಿದೆ. ಎಂದೂ ಕೂಡ ಆನಂದ್ ಗೆದ್ದಿದ್ದೇ ಇಲ್ಲ. ನಿಜಕ್ಕೂ ಪ್ರತಿ ಬಾರಿ ಕಾಳನೆ ಗೆಲ್ಲೋದು ಹೇಗೆಂಬುದು ಎಲ್ಲರಲ್ಲೂ ಆಶ್ಚರ್ಯ. ಗಟ್ಟಿಮುಟ್ಟಾಗಿರೋ ಜಗಳದ ಕೋಳಿಗಳು ಒಂದಕ್ಕೊಂದು ಮೀರಿದಂತೆ ಕೊಕ್ಕುಗಳಿಂದ ಕುಗ್ತಾ ಸ್ಪರ್ಧೆಗಿಳಿದಿರೋದನ್ನು ಅಗಸ್ತ್ಯ ಆಸಕ್ತಿಯಿಂದ ನೋಡ್ತಿದ್ದಾನೆ. ಶೂರ್ಪಣಖಿ ಒಂದು ಕಣ್ಣಿಂದ ಅಗಸ್ತ್ಯನನ್ನು ಕೂಡ ನೋಡ್ತಾ ತಮ್ಮನನ್ನು ಹೊಡೆದಿದ್ದಕ್ಕೆ ಮನಸ್ಸಿನಲ್ಲಿ ದ್ವೇಷ ಸಾಧಿಸದೇ ಇರ್ತಾಳೆ. ಕಾಳನಿಗೆ ಸಂಬಂಧಿಸಿದ ಹಿಂಬಾಲಕರು ತನ್ನ ಪಕ್ಕದಲ್ಲಿ ನಿಂತು ಶೂರ್ಪಣಖಿ ಜೊತೆ ಮಾತಾಡ್ತಾ, ಯಾವಾಗಲೂ ಕಾಳಣ್ಣ ಈ ಊರಿಗೆ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಿದ್ದಾನೆ, ಆದರೆ ಈ ಬಾರಿ ಕಾಳಣ್ಣ ಇಳಲಾಗದ ಪರಿಸ್ಥಿತಿ ಇದ್ದಾನೆ. ಅದಕ್ಕೆ ಈ ಊರಿನವರು ಕೊಂಬುಗಳು ಬಂದಿವೆ. ಎಲೆಕ್ಷನ್ ನಡೀಬೇಕಂತ ಕೆಲವು ಜನ ಪಟ್ಟು ಹಿಡಿದಿದ್ದಾರೆ. ಅವರಲ್ಲಿ ಆನಂದ್ ಕೂಡ ಇದ್ದಾನೆ. ಅದರಲ್ಲಿ ಆನಂದ್ನ ಗೆಲ್ಲಿಸ್ಬೇಕಂತ ಅಂದ್ಕೊಳ್ತಿದ್ದಾರೆ. ಈಗ ನಾವು ಕೋಳಿ ಪಂದ್ಯದಲ್ಲಿ ಸೋತ್ರೆ ಅವರಿಗೆ ಈ ಪಟ್ಟು ಇನ್ನೂ ಹೆಚ್ಚಾಗ್ತಮ್ಮ, ಇದು ರಾಜಕೀಯಕ್ಕೆ ಸಂಬಂಧಿಸಿದ ಪಂದ್ಯ ಅಂದ್ಕೋ ಅಂತ ಹೇಳ್ತಿದ್ದಾರೆ. ಹೌದು, ಈಗ ನಡೀತಿರೋದು ರಾಜಕೀಯವೇ ಅಂತ ಹೇಳಿ ಆನಂದ್ ಕಡೆ ಕಾಮದಿಂದ ನೋಡ್ತಿರ್ತಾಳೆ. ಅಗಸ್ತ್ಯ ಈ ಊರಿನ ರಾಜಕೀಯ ಏನು ತಿಳಿದ್ರೂ ಕೇರ್ ಮಾಡೋದಿಲ್ಲ. ಕೋಳಿ ಪಂದ್ಯವನ್ನು ಮಾತ್ರ ಆಸಕ್ತಿಯಿಂದ ನೋಡ್ತಿದ್ದಾನೆ. ಹೀಗೆ ಸ್ವಲ್ಪ ಸಮಯಕ್ಕೆ ಬೇರೆಯವ್ರ ಪಂದ್ಯ ಮುಗಿದು ಹೋಗುತ್ತೆ. ಇನ್ನು ಉಳಿದಿರೋದು ಇವರಿಬ್ಬರು ಪಂದ್ಯ. ನಾವು ಪಂದ್ಯಕ್ಕೆ ರೆಡಿ ಅಂತ ಶೂರ್ಪಣಖಿ ಸವಾಲಾಗ್ತಾಳೆ. ಅಗಸ್ತ್ಯ ಅವಳ ಉಡುಗೆ ತೊಡುಗೆಯನ್ನು ವಿಚಿತ್ರವಾಗಿ ನೋಡ್ತಾ, ಯಾರಿವಳು ಗಂಡಸಿಗೆ ಸೀರೆ ಉಡಿಸಿದ ಹಿಂಗಸಿನ ಥರ ಇದ್ದಾಳೆ ಅಂತ ತನಗೆ ತಾನು ಇಷ್ಟ ಆಗದಂತೆ ಮುಖ ತಿರುಗಿಸ್ಕೊಳ್ತಾನೆ. ಶೂರ್ಪಣಖಿ ಅಂದರೆ ಅದೇ ಅಂದ್ಲು ಅಹನ ಅವನ ಮೇಲಿನ ಕೋಪದಿಂದ. ಓ ಇವಳೇನಾ ಅಂದ್ಕೊಂಡ ಅಗಸ್ತ್ಯ. ನಾನು ಕೂಡ ಪಂದ್ಯಕ್ಕೆ ರೆಡಿ ಅಂತಂದ ಆನಂದ್. ಪಂದ್ಯದ ಪಣವೇನು ಅಂತ ಕೇಳಿದ ಶೂರ್ಪಣಖಿ. ಪ್ರತಿ ಬಾರಿ ನಿಮ್ಮಣ್ಣ ಪ್ರೆಸಿಡೆಂಟ್ ಆಗಿ ನಿಂತು ಎಷ್ಟೋ ವರ್ಷಗಳಿಂದ ಈ ಊರಿಗೆ ಮಂಜೂರಾದ ಎಷ್ಟೋ ಹಣವನ್ನು ನುಂಗು ಹಾಕಿದ್ದಾನೆ. ಈ ಊರಿಗೆ ಸ್ಕೂಲ್, ಹಾಸ್ಪಿಟಲ್ ಹೀಗೆ ಎಷ್ಟೋ ಮಂಜೂರಾಗಿವೆ, ಆದರೆ ಒಂದನ್ನು ಕಟ್ಟಿಸಿಲ್ಲ. ಊರಿನಲ್ಲಿ ಯಾವುದೇ ಸೌಲಭ್ಯ ಕಲ್ಪಿಸದೆ ಪ್ರತಿ ರೂಪಾಯಿನ ನೀವೇ ತಿಂದಿದ್ದೀರಿ. ಈ ಹಣದಿಂದ ಊರಿನ ಜನರಿಗೆ ನ್ಯಾಯ ಸಿಗಬೇಕಂದ. ಆ ಮಾತಿಗೆ ಶೂರ್ಪಣಖಿ ಕೋಪದಿಂದ ನೋಡ್ತಾ, ಹೇಗಾದರೂ ತಾನೇ ಗೆಲ್ತೀನಿ ಎಂಬ ನಂಬಿಕೆಯಿಂದ, ಸರಿ ಈ ಪಂದ್ಯಕ್ಕೆ ನಾನು ಒಪ್ಕೊಳ್ತೀನಿ, ಹಾಗಾದರೆ ನನ್ನ ಪಣವನ್ನು ಹೇಳ್ತಿದ್ದೀನಿ ಕೇಳು. ಈ ಪಂದ್ಯದಲ್ಲಿ ನಾನು ಗೆದ್ದರೆ ನೀನು ನನ್ನ ಮದುವೆ ಆಗಬೇಕು ಅಂದ್ಲು. ಅದನ್ನು ಕೇಳಿ ಆನಂದ್ ಜೊತೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ನೋಡಿದ್ರಾ, ಈ ಕಳ್ಳಿ ಇಂಥ ಪಂದ್ಯವನ್ನು ಇಡ್ತಾಳೆ ಅಂತ ನಾವು ಕೂಡ ಅಂದ್ಕೊಂಡಿದ್ವು ಅಂತ ಬೈದ್ಕೊಳ್ತಿದ್ದಾರೆ ನಾದ್ನಿಯರು. ಇನ್ನು ಆನಂದ್ ಭಾವ ಹೇಗೆ ತಪ್ಪಿಸ್ಕೊಳ್ತಾನೆ ಅಂದ್ಕೊಂಡು ನಾದ್ನಿಯರು ಕಂಗಾರಾಗ್ತಿದ್ರೆ, ಎಲ್ರಿಗಿಂತ ಮೊದಲು ಅಗಸ್ತ್ಯ ರಿಯಾಕ್ಟ್ ಆಗ್ತಾ, ದಿಸ್ ಇಸ್ ಟೂ ಮಚ್. ಮದುವೆ ಅಂದರೆ ಒಂದು ಲೈಫ್ ಸಂಬಂಧಿಸಿದ್ದು, ಇಂಥ ವಿಷಯವನ್ನು ಇಂತಹ ಕೋಳಿ ಪಂದ್ಯಗಳೊಂದಿಗೆ ಮುಡಿಗಂಟು ಹಾಕೋದು ಏನಂತ? ಹೌದು, ಈ ಪಂದ್ಯಕ್ಕೆ ನಾನು ಒಪ್ಪೋದಿಲ್ಲ ಅಂದ್ಲು ಅಹನ. ನಾವು ಕೂಡ ಒಪ್ಪಲ್ಲ ಅಂತ ಲಕ್ಷ್ಮೀ ದಂಪತಿಗಳು ಕೂಡ ಅಂತಾರೆ. ಇಂಥ ಪಂದ್ಯ ಇಡೋದು ಕರೆಕ್ಟ್ ಅಲ್ಲ ಶೂರ್ಪಣಖಿ ಅಂತಲ್ಲಿದ್ದ ಹಿರಿಯರೆಲ್ಲರೂ ಕೂಡ ಅದೇ ಮಾತಿನ ಮೇಲೆ ಇರ್ತಾರೆ. ವರ ಜೊತೆ ಊರಿನ ಜನರೆಲ್ಲರೂ ಕೂಡ ಈ ಪಂದ್ಯಕ್ಕೆ ಒಪ್ಪಬೇಡ ಆನಂದ್ ಅಂತಿದ್ದಾರೆ. ಶೂರ್ಪಣಖಿ ತನ್ನ ಕಡೆಯವರು ಇವರು ಹೀಗಂತಾರೆ ಅಂತ ಊಹಿಸಿದ್ರಿಂದ ದೊಡ್ಡದಾಗಿ ಆಶ್ಚರ್ಯ ಪಡ್ತಿಲ್ಲ. ಆದರೆ ಈ ವಿಷಯದಲ್ಲಿ ಶೂರ್ಪಣಖಿ ಕಡಿಮೆ ಆಗೋದಿಲ್ಲ ಎಂಬಂತೆ ದಿಮಾಕಿನಂದಿದ್ದಾಳೆ. ಆನಂದ್ಗೆ ಕೂಡ ಅವನ ಜೀವನದಲ್ಲಿ ಬರೋ ಹುಡುಗಿ ಮೇಲೆ ಕೆಲವು ಆಸೆಗಳಿವೆ. ಆದ್ದರಿಂದ ಹೌದು, ಈ ಪಂದ್ಯಕ್ಕೆ ನಾನು ಒಪ್ಪೋದಿಲ್ಲ ಅಂತ ನೇರವಾಗಿ ಹೇಳ್ದ. ಸೋತ್ ಹೋಗ್ತೀಯ ಎಂಬ ಭಯದಿಂದ ಈ ಪಂದ್ಯಕ್ಕೆ ಒಪ್ಪೋದಿಲ್ಲ ಅಂತಿದ್ಯಾ ಆನಂದ್ ಅಂತ ಕೇಳಿದ್ಲು ಶೂರ್ಪಣಖಿ. ಸೋಲೋದು ಗೆಲ್ಲೋದು ಎಂಬುದು ಆಮೇಲಿನ ವಿಷಯ. ಈ ಪಣಕ್ಕೆ ಬದಲಾಗಿ ಇನ್ಯಾವುದಾದ್ರೂ ಇಡು, ಒಪ್ಕೊಳ್ತೀನಿ, ಆದರೆ ಇದಕ್ಕೆ ಮಾತ್ರ ಒಪ್ಪಲ್ಲ ಅಂದ. ನಾನು ಇದನ್ನೇ ಇಡ್ತೀನಿ, ಇದಕ್ಕಿಂತ ಮೀರಿದ ಪಂದ್ಯ ಇನ್ನೊಂದಿಲ್ಲ ಅಂದ್ಲು ಶೂರ್ಪಣಖಿ. ಹಾಗಾದರೆ ಈ ಪಂದ್ಯದಿಂದ ನಾನು ಹಿಂದೆ ಸರಿತೀನಿ ಅಂತಂದ ಆನಂದ್. ಓ, ಸೋತ್ ಹೋಗ್ತೀಯ ಎಂಬ ಭಯದಿಂದ ಹಿಂದೆ ಸರಿತೀನಿ ಅಂತಿದ್ಯಾ, ಆದರೂ ಸೋಲು ನಿನಗೇನು ಹೊಸದಲ್ವಲ್ಲ. ನಿಜಕ್ಕೂ ನಮ್ಮೇಲೆ ನೀನು ಗೆದ್ದಿದ್ದೇ ಇಲ್ಲ, ಈಗ ಇನ್ನೂ ಅಸಮರ್ಥನಾಗಿ ಮಾರ್ಪಟ್ಟಿದ್ಯಾ ಹಾಗಾದರೆ ಅಂದ್ಲು. ನನ್ನ ಕೆರಳಿಸಿ ಈ ಪಂದ್ಯದಲ್ಲಿ ನಾನು ಭಾಗವಹಿಸುವಂತೆ ಮಾಡೋದಕ್ಕೆ ನೋಡ್ತಿದ್ಯೇನೋ, ಆದರೆ ಇದು ನನ್ನ ಜೀವನದ ವಿಷಯ, ಆದ್ದರಿಂದ ನೀನು ಎಷ್ಟು ಕೆರಳಿಸಿದ್ರು ಈ ಪಂದ್ಯದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂದ. ಹೌದಾ, ನಾನು ಇಂಥ ಪಂದ್ಯದಲ್ಲಿ ಭಾಗವಹಿಸಿ ಲೈಫನ್ನು ರಿಸ್ಕ್ನ ಇಟ್ಕೊಳ್ಬೇಡ, ಒಳ್ಳೇದಲ್ಲ ಅಂದ ಅಗಸ್ತ್ಯ ಶೂರ್ಪಣಖಿನ ಕೋಪದಿಂದ ನೋಡ್ತಾ. ನಮ್ಮದು ಅದೇ ಮಾತಂತ ಹಿರಿಯರು, ಊರಿನವರೆಲ್ಲರೂ ಕೂಡ ಆನಂದ್ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗೋಣ ಬನ್ನಿ ಅಕ್ಕ ಅಂತ ಆನಂದ್ ಹುಂಜುವನ್ನು ಹಿಡ್ಕೊಂಡು ಹೊರಡ್ತಿದ್ರೆ, ಆನಂದ್ ಜೊತೆ ಅಗಸ್ತ್ಯ, ವಾಸು ದಂಪತಿಗಳು ಕೂಡ ಹೊರಡೋದಕ್ಕೆ ಸಿದ್ಧರಾಗ್ತಿರುವಾಗ ಶೂರ್ಪಣಖಿ ತನ್ನ ಹಿಂಬಾಲಕರಿಗೆ ಕಣ್ಣುಗಳಿಂದ ಸನ್ನೆ ಮಾಡಿದ್ಲು. ಅದು ನೋಡಿ, ಹೋಯ್ ಆನಂದ್, ಇಷ್ಟು ದಿನ ಊರಿನವ್ರು ನಿನ್ನ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ರೆ ನಿಜವಾಗಿ ನೀನು ದೊಡ್ಡವನೇನೋ ಅಂದ್ಕೊಂಡಿದ್ವು, ಆದ್ರೆ ಒಬ್ಬ ಹೆಂಗಸಿನ ಹತ್ರ ಪಂದ್ಯದಲ್ಲಿ ಭಾಗವಹಿಸೋದಕ್ಕೆ ಮುಂಚೆ ಸೋತು ಹೋಗ್ತಿದ್ಯಾ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಅಂತ ಅಂತಿದ್ರೆ, ಆ ಮಾತುಗಳು ಆನಂದ್ನಲ್ಲಿ ಕೋಪವನ್ನು ತರಿಸ್ತಿರುತ್ತೆ. ಅವ್ರು ನಿನ್ನನ್ನು ಕೆರಳಿಸೋದಕ್ಕಾಗಿ ಮಾತಾಡ್ತಿದ್ದಾರೆ ಆನಂದ್, ನಾವಿಂದ ಹೋಗೋಣ ಬಾ ಅಂದ್ಲು ಅಹನ.
ಸರಿ ಆ ವಿಷಯ ಬಿಟ್ಬಿಡು. ಈ ಊರನ್ನು ಏನೋ ಮಾಡಬೇಕಂತ ಎಲ್ರ ಮುಂದೆ ದೊಡ್ಡ ವೀರನಾಗೆ ಜಂಬ ಕೊಚ್ಕೊಂಡೆ. ನಮ್ಮ ಕಾಳಹಣ್ಣ ತಿಂದು ಪ್ರತಿ ರೂಪಾಯಿನ ಕಕ್ಕಿಸ್ಬೇಕು, ಜನರಿಗೆ ನ್ಯಾಯ ಸಿಗಬೇಕಂತೆಲ್ಲ ಅಂದೆ. ಅದು ಬರೀ ಮಾತಿಗೆ ಮಾತ್ರ ಸೀಮಿತವಾ? ಆ ಮಾತುಗಳಿಂದ ಹೊರಡ್ತಿದ್ದ ಆನಂದ್ ನಿಂತ. ಏನು ಆನಂದ್ ನಿಂತೆ ಅಂತ ಕೇಳಿದ ಅಗಸ್ತ್ಯ. ಈ ಊರಿಗೆ ಒಳ್ಳೇದಾಗಬೇಕು ಅಂತ ನಿನಗೆ ನಿಜಕ್ಕೂ ಇಲ್ವಾ ಆನಂದ್? ಇಲ್ದಿದ್ದಾಗ ವೀರನ್ ಯಾಕೆ ಜಂಬ ಕೊಚ್ಕೊಂಡೆ? ಒಂದು ವೇಳೆ ನಿನ್ನ ದೃಷ್ಟಿ ಚೆನ್ನಾಗಿದೆ, ಈ ಪಂದ್ಯದಲ್ಲಿ ನೀನು ಗೆದ್ದರೆ ಈ ಊರಿಗೆ ನ್ಯಾಯ ಸಿಕ್ಕಂತ ಅಲ್ವಾ ಅಂತಂದರು. ನಿನ್ನ ಬಗ್ಗೆ ನೀನು ಮಾತ್ರ ಯೋಚನೆ ಮಾಡ್ತೀಯಾ ಅಂತ ಆನಂದ್ನ ಒಳ್ಳೆತನವನ್ನು ಆಸರಿಯಾಗಿಟ್ಕೊಂಡು ಊರಿನ ಸೆಂಟಿಮೆಂಟ್ನಿಂದ ಹೊಡಿತಿದ್ದಾರೆ. ಅವ್ರ ಮಾತುಗಳು ಕೇಳಿ ಎಲ್ಲಿ ಆನಂದ್ ಒಪ್ಕೊಳ್ತಾನೋ ಅಂತ ಕಂಗಾಲು ಪಡ್ತಿದ್ದಾರೆ. ಈ ಊರು ನಾವೇನಾದರೂ ಪರವಾಗಿಲ್ಲ, ನೀನು ಈ ಪಂದ್ಯಕ್ಕೆ ಮಾತ್ರ ಒಪ್ಪಬೇಡ ಆನಂದ್ ಅಂತ ಊರಿನ ಜನರು ಆನಂದ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಆ ಊರಿನ ಜನರು ಆನಂದ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಆನಂದ್ ಕೂಡ ತಿಳಿದಿರೋದ್ರಿಂದ ಹಿಂಜರಿಯೋದಕ್ಕೆ ಯೋಚಿಸ್ತಿದ್ದಾನೆ. ನಾದ್ನೀರು ಅಲ್ಲಿಗೆ ಬಂದು, ಹೌದು ಬಾಬಾ, ಈ ಪಂದ್ಯಕ್ಕೆ ನೀನು ಒಪ್ಪಬೇಡ, ನೀನು ತುಂಬ ಒಳ್ಳೆಯವನು, ನಿನ್ನಂಥ ಶ್ರೀರಾಮಚಂದ್ರನ ಜೀವನದೊಳಗೆ ಈ ಶೂರ್ಪಣಖಿ ಬರಬಾರ್ದು ಅಂತಿದ್ದಾರೆ. ಅವ್ರು ಹಾಗೆ ಮಾತಾಡ್ತಿದ್ರೆ ಅವ್ರ ಮೇಲೆ ಕೋಪದಿಂದ ಮುಷ್ಟಿ ಬಿಗಿತಿದ್ದಾಳೆ. ಈ ಊರು ಹೇಗೋದ್ರೂ ಏನೂ ಆಗಲ್ಲ, ನಮ್ಮ ಆನಂದ್ ಈ ಪಂದ್ಯಕ್ಕೆ ಒಪ್ಪೋದಿಲ್ಲ ಅಂತ ಆನಂದ್ಗೆ ಗಟ್ಟಿಯಾಗಿ ಸಪೋರ್ಟ್ ಬರ್ತಿದೆ. ಏನಾನಂದ್ ಇಲ್ಲೇ ನಿಂತಿದ್ಯಾ, ನಡಿ ನಾವು ಹೋಗೋಣ ಅಂತ ಅಗಸ್ತ್ಯ ಆನಂದ್ ಕೈ ಹಿಡಿದು ಕರ್ಕೊಂಡು ಹೋಗೋದು ಕೊಟ್ಟರೆ, ಇರು ಬಾವಾ ಅನ್ನುತ್ತಾ ಆನಂದ್ ಭಾವನ ಕೈ ಬಿಡಿಸ್ಕೊಂಡು, ಒಂದು ವೇಳೆ ನಾನು ಗೆದ್ದರೆ ಈ ಊರು ತುಂಬ ಚೆನ್ನಾಗಾಗುತ್ತೆ ಬಾವಾ ಅಂತಂದ. ಊರಿಗಾಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ತೀಯ ಆನಂದ್ ಅಂತ ಅಗಸ್ತ್ಯ. ಒಂದು ವೇಳೆ ನಾನು ಸೋತ್ರೆ ನನ್ನೊಬ್ಬನ ಜೀವನ ಹಾಳಾಗುತ್ತೆ, ಆದರೆ ಗೆದ್ದರೆ ಊರು ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರಲ್ವಾ ಅಂದ. ಒಬ್ಬ ತಾತ ಮುಂದೆ ಬಂದು, ಬೇಡ ಮೊಮ್ಮಗನೇ, ನೀನು ತುಂಬ ಒಳ್ಳೆಯವನು, ಈ ಶೂರ್ಪಣಖಿ ಜೊತೆ ಈ ಪಂದ್ಯ ಇಟ್ಕೊಂಡು ಈ ಊರಿಗಾಗಿ ನಿನ್ನ ಜೀವನವನ್ನು ನಾಶ ಮಾಡ್ಕೊಳ್ಬೇಡ ಅಂತಂದ. ಹಾಗೆ ಒಬ್ಬ ಅಜ್ಜಿ, ಒಬ್ಬ ಅತ್ತೆ, ಒಬ್ಬ ಮಾವ, ಅಮ್ಮ, ಅಪ್ಪ, ಅಮ್ಮ, ತಂಗಿ, ಅಕ್ಕ, ಹೀಗೆ ಊರಿನವ್ರು ಆನಂದ್ಗೆ ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಆನಂದ್ ಮನಸ್ಸಲ್ಲಿರೋದು ಇದೇ ತೀರ್ಮಾನ, ಸೋತ್ರೆ ಅವನೊಬ್ಬನ ಜೀವನ ನಾಶ ಆಗುತ್ತೆ, ಗೆದ್ದರೆ ಆ ಊರು ಚೆನ್ನಾಗಾಗುತ್ತೆ ಎಂಬ ಉದ್ದೇಶದಿಂದ ಪಂದ್ಯಕ್ಕೆ ರೆಡಿ ಆಗ್ತಾ ಕಡೆ ತಿರುಗ್ದ. ಬೇಡ ಆನಂದ್ ಅಂತ ಅಗಸ್ತ್ಯ ಹೀಗೆಲ್ಲರೂ ಬೇಡ ಅಂತಿದ್ರು. ದಯವಿಟ್ಟು ಯಾರು ನನ್ನ ಮಾತು ಬೇಡ ಅನ್ಬೇಡಿ. ಈ ಊರಿನಲ್ಲಿ ಮಕ್ಕಳು ಓದೋದಕ್ಕೆ ಸ್ಕೂಲ್ ಇಲ್ಲ, ನಮ್ಮ ಕಾಯಿಲೆ ಬಂದರೆ ತೋರಿಸ್ಕೊಳ್ಳೋದಕ್ಕೆ ಒಂದು ಹಾಸ್ಪಿಟಲ್ ಇಲ್ಲ, ಕರೆಕ್ಟಾಗಿ ರೋಡ್ಗಳಿಲ್ಲ. ಒಂದು ವೇಳೆ ನಾನು ಗೆದ್ದರೆ ಇವೆಲ್ಲವೂ ನಡೆಯುತ್ತೆ, ಆದ್ದರಿಂದ ನಾನು ಹೇಳೋದನ್ನು ಕೇಳಿ, ಅಂದ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೀನಿ ಅಂದ. ಆದರೂ ಬೇಡ ಅಂತ ಹೇಳಿದ್ರು ಆನಂದ್ ಕೇಳಲಿಲ್ಲ. ಕೊನೆಯದಾಗಿ ಹುಂಜವನ್ನು ಹಿಡ್ಕೊಂಡು ಅಖಾಡಕ್ಕೆ ಇಳಿಯೋದಕ್ಕೆ ಬಂದ. ಆದರೆ ಅಗಸ್ತ್ಯಗೆ ಮಾತ್ರ ಆನಂದ್ ಮಾಡೋದು ಇಷ್ಟ ಆಗ್ತಾ ಇಲ್ಲ. ಊರಿನ ಸೆಂಟಿಮೆಂಟ್ನಿಂದ ಹೊಡೆದ್ರೆ ಆನಂದ್ ಒಪ್ಕೊಳ್ತಾನೆ ಎಂಬುದು ಶೂರ್ಪಣಖಿ ಪ್ಲ್ಯಾನ್. ಇದೆಲ್ಲವೂ ಹೇಗಾದರೂ ಆನಂದನ ಮದುವೆ ಆಗೋದಕ್ಕೆ ಈ ಪ್ಲ್ಯಾನ್ನೊಂದಿಗೆ ಅಖಾಡಕ್ಕೆ ಇಳಿತಿದ್ದಾಳೆ. ಶೂರ್ಪಣಖಿ ಕೊಬ್ಬಿನಿಂದ ಆನಂದನ ನೋಡ್ತಾ, ನಾನು ಈ ಪಂದ್ಯದಲ್ಲಿ ಸೋತ್ರೆ ನೀನು ಅಂದಂತೆ ಈ ಊರಿನ ಹಣವನ್ನು ತಕ್ಷಣ ನಿಮ್ಮೆಲ್ಲರ ಮುಂದೆ ಇಡ್ತೀನಿ, ಹಾಗೆ ನೀನು ಸೋತ್ರೆ ಹಿಂದೆ ನನ್ನ ಮದುವೆ ಆಗಬೇಕಂತ ಕಂಡೀಷನ್ ಇಟ್ಲು. ಅದನ್ನು ಕೇಳಿ ಆನಂದ್ ಕಂಗಾಲಾಗ್ತಿದ್ದಾನೆ. ಆದರೆ ಗೆಲ್ತೀನೇನೋ ಎಂಬ ಸಣ್ಣ ಆಸೆ ಮನಸ್ಸನ್ನು ಮೂಡ್ತಿದೆ. ಆದರೆ ಉಳಿದವರು ಮಾತ್ರ ಟೆನ್ಷನ್ ಪಡ್ತಿದ್ದಾರೆ. ಅಗಸ್ತ್ಯ ಮಾತ್ರ ನಿಜಕ್ಕೂ ಆ ಪಂದ್ಯದ ಒಪ್ಪಂದ ಇಷ್ಟ ಆಗ್ತಾ ಇಲ್ಲ. ಇನ್ನು ಮಾಡೋದೇನೂ ಇಲ್ಲದೆ ಸರಿ ಅಂತ ಆನಂದ್ ಒಪ್ಕೊಂಡು ಶೂರ್ಪಣಖಿ ಕೋಪದಿಂದ ನೋಡ್ತಾ ಹುಂಜವನ ಪ್ರೀತಿಯಿಂದ ಸವರಿ ಅಖಾಡಕ್ಕೆ ಇಳಿಸ್ದ. ಶೂರ್ಪಣಖಿ ಕೊಬ್ಬಿನಿಂದ ನೋಡ್ತಾ ಕೈಯಲ್ಲಿದ್ದ ತನ್ನ ಹುಂಜವನ ಅಖಾಡಕ್ಕೆ ಇಳಿಸಿದ್ಲು. ಕೋಳಿ ಪಂದ್ಯಗಳ ನಡುವೆ ಸ್ಪರ್ಧೆ ಪ್ರಾರಂಭವಾಯಿತು. 2 ಕೋಳಿಗಳು ಕುತ್ತಿಗೆ ಹತ್ತಿರ ಇರೋ ತಮ್ಮ ಕೈಗಳನ್ನ ಬಿಚ್ಚಿ ಕಾಲುಗಳಿಂದ ಕೆರೀತಾ ಕುಕ್ಕೊಳ್ತಾ ಪಂದ್ಯಕ್ಕೆ ಧೀರತನದಿಂದ ಇಳಿದವು. ಯಾವಾಗಲೂಕ್ಕಿಂತ ಈ ಬಾರಿ ಕೋಳಿ ಪಂದ್ಯ ಎಲ್ಲರಲ್ಲೂ ಕುತೂಹಲ ಹೆಚ್ಚಿಸ್ತಿದೆ. ಆ ಕುತೂಹಲ ಆನಂದ್ ಫ್ಯಾಮಿಲಿಯನ್ನು ಇನ್ನೂ ಹೆಚ್ಚಾಗಿದೆ ಅಂತ ಹೇಳಬೇಕು. ನಿಜಕ್ಕೂ ಈ ಊರಿನಲ್ಲಿ ಕೋಳಿ ಪಂದ್ಯಗಳಂದರೆ ಸ್ವಲ್ಪ ಫೇಮಸ್. ಪಕ್ಕದ ಊರಿನವ್ರು ಕೂಡ ಈ ದಿನದಿಂದ ಅಲ್ಲಿಗೆ ಬಂದು ಸೇರ್ತಾರೆ. ಹಾಗೆ ಪಕ್ಕದ ಊರಿನವ್ರು ಕೂಡ ಕೆಲವು ಜನರಿದ್ದಾರೆ. ಆನಂದ್ ತನ್ನ ಜೀವನವನ್ನು ಬಲಿಪೀಠ ಕೊಟ್ಟು ಊರಿಗಾಗಿ ಈ ಪಂದ್ಯಕ್ಕೆ ಇಳಿಯುವಷ್ಟರಲ್ಲೇ ದೇವರ ಕೈ ಮುಗಿದು ಪ್ರಾರ್ಥಿಸ್ತಿದ್ದಾಳೆ. 2 ಹುಂಜಗಳ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಅತ್ತೆ ಶೂರ್ಪನ ಕಡೆಯವರು, ಇತ್ತ ಆನಂದ್ ಕಡೆಯವರು, ಊರಿನ ಜನರು ಎಲ್ಲರೂ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಅಲ್ಲಿವರೆಗೂ ಕೋಳಿ ಪಂದ್ಯಗಳು ಎಂಜಾಯ್ ಮಾಡ್ತಾ ನೋಡಿದ ಅಗಸ್ತ್ಯ ಮಾತ್ರ ಈ ಕೋಳಿ ಪಂದ್ಯವನ್ನು ಟೆನ್ಷನ್ ಆಗಿ ನೋಡ್ತಿದ್ದಾನೆ. ಹೀಗೆ ಆನಂದ್ ಶೂರ್ಪಣಖಿ ನಡುವೆ ತೀವ್ರ ಕೋಳಿ ಪಂದ್ಯ ನಡೀತಿರಲಾಗಿ ಸ್ವಲ್ಪ ಸಮಯಕ್ಕೆ ಆನಂದ್ ಕೋಳಿ ಬಲಹೀನವಾಗ್ತಾ ಬರುತ್ತೆ. ಅದು ನೋಡಿ ಎಲ್ಲರೂ ಇನ್ನೂ ಟೆನ್ಷನ್ ಪಡ್ತಿದ್ದಾರೆ. ಶೂರ್ಪಣಖಿಯವರು, ನಮ್ಮ ಕಾಳ ಅಣ್ಣ ಅಂದರೆ ಏನು ಅಂದ್ಕೊಂಡಿದ್ದೀರಿ ಅಂತ ಮೀಸೆ ತಿರುಗಿಸ್ತಿದ್ದಾರೆ. ಆನಂದ್ಗೆ ಕೂಡ ಅವನ ಕೋಳಿ ಬಲಹೀನವಾಗ್ತಿದ್ರೆ ಅವನ ಹೃದಯದ ಬಡಿತ ಕೂಡ ಹೆಚ್ಚಾಗ್ತಿದೆ. ಲೈಫ್ನಲ್ಲಿ ಎಂದೂ ಪಡೆದ ಟೆನ್ಷನ್ ಅಗಸ್ತ್ಯಗೆ ಬರ್ತಾ ಇದೆ ಅಂತ ಅಂದ್ಕೊತಿದ್ದಾನೆ. ಸಮಯ ಕಳೆದಂಥ ಆನಂದ್ ಕೋಳಿ ಇನ್ನೂ ಬಲಹೀನವಾಗ್ತಿರುತ್ತೆ. ಶೂರ್ಪಣಖಿ ಕೋಳಿಯೊಂದು ಪೈಪೋಟಿ ನಡೆಸೋದಕ್ಕೆ ಆಗ್ತಿಲ್ಲ. ಅದು ನೋಡಿ ಎಲ್ಲರ ಎದೆಯಲ್ಲೂ ನಡುಕ ಶುರುವಾಯಿತು. ನಮ್ಮ ಭಾವ ಗೆಲ್ಲಬೇಕಂತ ನಾದ್ನೀರು ಕೂಡ ಅಂದ್ಕೊಳ್ತಿದ್ದಾರೆ. ಆದರೆ ಎಲ್ಲರೂ ನೋಡ್ತಿದ್ದಂತೆ ಎಲ್ಲರ ಆಸೆ ನಿರಾಸೆಯಾಗಿ ಮಾರ್ಪಟ್ಟು ಆನಂದ್ ಕೋಳಿ ಸೋತು ಹೋಗಿ ಇನ್ನೂ ಶೂರ್ಪಣಖಿ ಕೋಳಿಯೊಂದಿಗೆ ಹೋರಾಡಲಾಗದೆ ಕುಸಿದು ಬಿತ್ತು. ಹಾಗೆ ಆನಂದ್ ಸೋತು ಹೋಗಿ ಶೂರ್ಪಣಖಿ ಗೆದ್ಲು. ಅದನ್ನು ನೋಡಿ ಆನಂದ್ ಕಡೆಯವರು ಕಂಗಾಲಾಗ್ತಿದ್ದರೆ ಶೂರ್ಪಣಖಿ ಹಿಂಬಾಲಕರು ಸೀಟಿ ಹೊಡಿತಾ ಸಂತೋಷವನ್ನು ಹಂಚಿಕೊಳ್ತಿದ್ದಾರೆ.